ನನ್ನ ಟಾಟಾ ಎಸಿ ಪಾರ್ಕ್ ಮಾಡಿಲ್ಲ ಅಂದ್ರೆ ಇನ್ನೂ 10 ಜನ ಸಾಯರಿಲ್ಲಿ. ಈ ಸ್ಪಾಟಲ್ಲಿ ಉದ್ದಕ್ಕೂ ಜನ ನಿಂತಿದ್ರು. ನಾನು ಗಾಡಿ ಕಂಟ್ರೋಲ್ ಮಾಡಲಿಲ್ಲ, ಓವರ್ ಸ್ಪೀಡಲ್ಲಿ ಬಂದ, ಮೆರವಣಿಗೆ ನಡೀತಾ ಇತ್ತು. ಆ ಕಡೆ ಒಂದು ಬೈಕಿಗೆ ಗುದ್ದ ನಾವು ರೈಟಿಗೆ ಟರ್ನ್ ಮಾಡ್ದಂಗೆ ಗಾಡಿ ಲೆಫ್ಟಿಗೆ ಎಳಿಲೇ ಇಲ್ಲ. ಮತ್ತೆ ಅವನಿಗೆ ಲೆಫ್ಟಿಗೆ ಎಳೆಯೋ ಮೈಂಡೇ ಇಲ್ಲ, ಅಷ್ಟು ಅವನು ನರ್ವಸ್ ಆಗೋಯ್ದ. ಬಂದು ಡಿವೈಡ್ರಿಗೆ ಹೊಡೆದ. ಡಿವೈಡ್ರಿಂದ ಇಲ್ಲೆಲ್ಲ ಮೆರವಣಿಗೆ ಜನ ಫುಲ್ ಕ್ರೌಡ್ ಇತ್ತು. ಇಲ್ಲಿ ಹೊಡೆದಿತ್ತು ಎಲ್ಲ ಒಂಥರ ಕುರಿಮರಿಗಳು ಬೀಳ್ತಾವಲ್ಲ ಆ ಥರ ಬಿದ್ದವು ಬಾಡಿಗಳು. ಆ ಡಿವೈಡ್ರ್ ಹೊಡೆದಿತ್ತು 2 ಸೆಕೆಂಡ್ಸಲ್ಲಿ ಗಾಡಿ ಬಂದು ಇಲ್ಲಿ ನಿಂತಿತ್ತು. ಗಾಡಿ ನನ್ನ ಟಾಟಾ ಎಸಿ ಇಲ್ಲೇ ಪಾರ್ಕ್ ಮಾಡಿದ್ದೆ. ನನ್ನ ಟಾಟಾ ಎಸಿ ಪಾರ್ಕ್ ಮಾಡಿಲ್ಲ ಅಂದರೆ ಇನ್ನೂ 10 ಜನ ಸಾಯರಿಲ್ಲಿ. ಈ ಸ್ಪಾಟಲ್ಲಿ ಉದ್ದಕ್ಕೂ ಜನ ನಿಂತಿದ್ರು. ಈ ಸರೌಂಡಿಂಗಲ್ಲಿ ಹೆಂಗೆ ನಿಂತಿದ್ವಿ ಇದೇ ಥರ ಜನ ಕ್ರೌಡ್ ನಿಂತಿದ್ಲುವೆ. ನನ್ನ ಟಾಟಾ ಎಸಿ ಇಲ್ಲಿತ್ತು. ನನ್ನ ಟಾಟಾ ಎಸಿ ಬಂದು ಹೊಡೆದಿತ್ತು, ಇಲ್ಲಿ ಬಂದು ಒತ್ಕೊತು. ನನ್ನ ಟಾಟಾ ಎಸಿ ಡ್ಯಾಮೇಜ್ ಆಗಿದೆ. ನಂದು ಟಾಟಾ ಎಸಿ ಸ್ಟೇಷನ್ಗೆ ಹಾಕಿದ್ದೀನಿ, ಗೌರವ ಸ್ಟೇಷನ್ಗೆ ಹಾಕಿದ್ದೀನಿ. ಇನ್ನೂ 20 ಜನ ಸತ್ತೋಗೋರು. ಈ ಬಿಲ್ಡಿಂಗ್ ಎಲ್ಲ ಬಿದ್ದೋಗೋದು, ಈ ಬಿಲ್ಡಿಂಗಿಗೆ ನುಗ್ಗೋದು, ಈ ಬಿಲ್ಡಿಂಗ್ ಬಿದ್ದೋಗೋದು. ಇಲ್ಲಿ ಕ್ರೌಡ್ ನಿಂತಿದ್ರು, ಆ ಕ್ರೌಡು ಸಾಯೋರು ಒಂದು 20 ಜನ. ಬ್ಯಾರಿಗೇಡ್ ಹಾಕಿದ್ರೆ ಕಂಟ್ರೋಲ್ ಆಗೋದು. ಗಾಡಿ ಆಗಿ ಒಂದು 15-20 ನಿಮಿಷಕ್ಕೆ ಹಿಂದ್ಗಡೆ ಬಂದು ಗಾಡಿ ಒಬ್ಬರು ಮಾಹಿತಿ ಹೇಳಿದ್ರು. ಇಲ್ಲಿ ಅವನು ಅಲ್ಲಿ ಆಟೋ ಕೊಡ್ಕೊಬಂದ, ಅವ್ರು ಚೇಸ್ ಮಾಡ್ಕೊಬತ್ತವ್ರೆ ಅಂತ ಅವ್ನು ಸ್ಪೀಡಾಗಿ ಬಂದ. ಅಲ್ಲಿಂದನೂ ನಾವು ಫಾಲೋ ಮಾಡ್ಕೊಬಂದು ಅಲ್ಲಿಂದ ಸ್ಪೀಡಾಗಿ ಬಂದ. ಅವ್ರದ್ದು ತಪ್ಪಿಸ್ಕೊಳ್ಳೋಕ್ಕೆ ಅವ್ರು ಚೇಸ್ ಮಾಡ್ತಾವ್ರೆ ಅನ್ನೋ ರೀಸನಿಗೆ ಇವ್ನು ಸ್ಪೀಡಾಗಿ ಬಂದ ಅಂತ ಅವರು ಹೇಳಿದರು. 2000 ಜನ ಕ್ರೌಡ್ ಇತ್ತು ಮೇಡಮ್ ಇಲ್ಲಿ.